ಹಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಮುಂದಿನ ಒಂದು ಕಾನ್ಸೆಪ್ಟ್ ಆದ ನೇರ ವೃತ್ತಪಾದ ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣ ಈ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಈಗ ಎಕ್ಸಾಂಪಲ್ ಮತ್ತು ಎಕ್ಸಸೈಸ್ಗಳನ್ನು ಡಿಸ್ಕಸ್ ಮಾಡ್ತಾ ಬರೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಹಿಂದಿನ ಒಂದು ಕ್ಲಾಸ್ನಲ್ಲಿ ಆಯತಕ್ಕೆ ಸಂಬಂಧಿಸಿದ ಹಾಗೆ ಆಯತ ಘನಾಕೃತಿಗೆ ಸಂಬಂಧಿಸಿದ ಹಾಗೆ ಡಿಸ್ಕಸ್ ಮಾಡಿದರೆ, ಇವಾಗ ಈ ಒಂದು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಕ್ಕೆ ಸಂಬಂಧಿಸಿದ ಹಾಗೆ ನೇರ ವೃತ್ತಪಾದ ಸಿಲಿಂಡರ್. ನೇರ ವೃತ್ತಪಾದ ಸಿಲಿಂಡರ್ ಅಂತಂದರೆ ಏನು? ವೃತ್ತಾಕಾರದ ಹಾಳೆಯನ್ನು ನಾವು ತೆಗೆದುಕೊಳ್ಳೋಣ, ಅಥವಾ ಯಾವುದಾದ್ರೂ ಒಂದೇ ಅಳತೆಯ ವೃತ್ತಾಕಾರದ ಯಾವುದಾದ್ರೂ ಒಂದು ಆಕೃತಿಯನ್ನು ತೆಗೆದುಕೊಂಡು ಒಂದರ ಮೇಲೊಂದರಂತೆ ಈ ರೀತಿಯಾಗಿ ಜೋಡಿಸಿದಾಗ ನಮಗೆ ಏನು ಸಿಗುತ್ತೆ ಅಂದರೆ ಒಂದು ನೇರ ವೃತ್ತಪಾದ ಸಿಲಿಂಡರ್ ಅನ್ನುವಂಥದ್ದು ಸಿಗ್ತದೆ. ಓಕೆ, ಈ ರೀತಿಯಾಗಿ ಆಕೃತಿಯನ್ನು ನಾವು ನೇರ ವೃತ್ತಪಾದ ಸಿಲಿಂಡರ್ ಅಂತ ಹೇಳಿ ಕರಿತೀವಿ. ಒಂದು ವೃತ್ತಾಕಾರದ ಹಾಳೆಯನ್ನು ಒಂದರ ಮೇಲೆ ಒಂದನ್ನು ಲಂಬವಾಗಿ ಸೇರಿಸಿದರೆ ಬರುವಂಥ ಆಕೃತಿಗೆ ನಾವು ನೇರ ವೃತ್ತಪಾದ ಸಿಲಿಂಡರ್ ಅಂತ ಹೇಳಿ ಕರಿತೀವಿ. ಏಕೆಂದರೆ ಪಾದವು ವೃತ್ತಾಕಾರದಲ್ಲಿರ್ತದೆ ಮತ್ತು ಪಾದಕ್ಕೆ ಲಂಬದಲ್ಲಿ ಇರಿಸಲಾಗಿರ್ತದೆ. ಆದ್ದರಿಂದ ನೇರ ವೃತ್ತಪಾದ ಸಿಲಿಂಡರ್ ಅಂತ ಹೇಳಿ ನಾವು ಕರಿತೀವಿ. ಈಗ ಮೇಲೆ ಒಂದು ಆಕೃತಿಯನ್ನು ನೋಡಿದ್ರಿ, ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ಕೂಡ ಒಂದು ಆಕೃತಿ ಇದೆ. ಇದರ ಒಂದು ಪಾದ ಏನಿದೆ ಈ ರೀತಿಯಾಗಿ ಫೋಲ್ಡ್ ಆಗಿದ್ದರೆ, ಮಡಚಿದರೆ ಇದನ್ನು ನಾವು ನೇರ ವೃತ್ತಪಾದ ಅಂತ ಹೇಳಿ ಕರೆಯುವುದಿಲ್ಲ. ಈ ರೀತಿ ಪಾದಕ್ಕೆ ಲಂಬವಾಗಿ ಇಲ್ಲದೇ ಇರುವಂಥ ಆಕೃತಿಯನ್ನು ಕೂಡ ನಾವು ನೇರ ವೃತ್ತಪಾದ ಅಂತ ಹೇಳಿ ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಇವಾಗ ಇದಕ್ಕೆ ಸಂಬಂಧಿಸಿದ ಹಾಗೆ ನಾವು ಸೂತ್ರವನ್ನು ಯಾವ ರೀತಿಯಾಗಿ ನೆನಪಿಟ್ಕೋದು, ಸೂತ್ರ ಯಾವ ರೀತಿಯಾಗಿದೆ ಅಂತ ಕೂಡ ನೋಡೋಣ. ಓಕೆ, ಇವಾಗ ನಾವು ನೇರ ವೃತ್ತಪಾದ ಸಿಲಿಂಡರ್ ತಂದಾಗ ಒಂದು ಸಿಲಿಂಡರ್ ಈ ರೀತಿಯಾಗಿದೆ. ಇದರ ಒಂದು ಎತ್ತರ ಈ ರೀತಿಯಾಗಿದೆ, ಉದ್ದ ಲೆಂತ್ ಅಂತ ಹೇಳಿ ಕರಿತೀವಿ. ಈ ಒಂದು ವೃತ್ತಪಾದವನ್ನು ಈ ರೀತಿಯಾಗಿ ಓಪನ್ ಮಾಡಿದಾಗ ಆಯತ ಆಕೃತಿಗೆ ಬರ್ತದೆ. ಸೊ ಇದನ್ನು ಫೋಲ್ಡ್ ಮಾಡಿದಾಗ ಇದು ಅಗೇನ್ ಸಿಲಿಂಡರ್ ಆಕೃತಿಗೆ ಬರ್ತದೆ. ಕಾಗದ ಹಾಳೆಯ ವಿಸ್ತೀರ್ಣ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನಮಗೆ ಈ ರೀತಿಯಾಗಿ ಸಿಗುತ್ತೆ. ಹಾಗಾದರೆ ಸಿಲಿಂಡರ ವೃತ್ತಾಕಾರದ ಪಾದದ ಪರಿಧಿಗೆ ಇದು ಏನಾಗಿರುತ್ತೆ, ಸಮನಾಗಿರ್ತದೆ ಅನ್ನೋದನ್ನು ನಾವು ನೋಡ್ಕೋಬೇಕು. ಸೊ ಇಲ್ಲಿ ಸಿಲಿಂಡರ್ ಏನಿದೆ ಇದರ ಮೇಲೆ ಮತ್ತು ಕೆಳಗಡೆ ವೃತ್ತಾಕಾರದ ಪರಿಧಿಗೆ ಎರಡು ಸಿಲಿಂಡರ್ನ ಮೇಲ್ಭಾಗ ಮತ್ತು ಕೆಳಭಾಗ ಒಂದು ವೃತ್ತಾಕಾರದ ಪರಿಧಿಗೆ ಇದು ಸಮನಾಗಿರ್ತದೆ. ಆದ್ದರಿಂದ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ = ಆಯತಾಕಾರದ ಹಾಳೆಯ ವಿಸ್ತೀರ್ಣ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದಾಗ ಇದು ಆಯತ ಇರುವಂಥದ್ದು ಒಂದು ಸಿಲಿಂಡರ್ ಆಗಿ ಕನ್ವರ್ಟ್ ಆಗಿದೆ. ಹಾಗಾದರೆ ಆಯತದ ವಿಸ್ತೀರ್ಣ ಕಂಡುಹಿಡಲಿಕ್ಕೆ ನಾವು ಏನನ್ನು ಯೂಸ್ ಮಾಡ್ತೀವಿ? ಉದ್ದ ಗುಂಡ್ಲೆ ಅಗಲ. ಜೊತೆಗೆ ಇಲ್ಲಿ ಏನಾಗ್ತಿದೆ, ಸಿಲಿಂಡರ್ಗೆ ಮೇಲೆ ಕೆಳಗೆ ಎರಡು ವೃತ್ತದ ಪರಿಧಿ ಕೂಡ ಬಂದಿರುತ್ತೆ. ಹಾಗಾಗಿ ಇಲ್ಲಿ ಈ ಒಂದು ಆಯತದ ಉದ್ದ ತಂದಾಗ ಸಿಲಿಂಡರ್ನ ಪಾದದ ವೃತ್ತದ ಪರಿಧಿ, ಓಕೆ, ಉದ್ದ ಅಂದಾಗ ಇದು ನಾವು ಫೋಲ್ಡ್ ಮಾಡಿದಾಗ ಇಲ್ಲಿ ವೃತ್ತಾಕಾರ ಬರ್ತಿದೆ. ಆದ್ದರಿಂದ ಒಂದು ವೃತ್ತದ ಪರಿಧಿಯನ್ನು ಕಂಡುಹಿಡಿಯುವಂಥ ಸೂತ್ರ ಏನಿದೆ, 2πr ಅಂತ ಇದೆ. ಹಾಗಾಗಿ ಸಿಲಿಂಡರ್ನ ಪಾದದ ವೃತ್ತದ ಪರಿಧಿ ಅಂದಾಗ 2πr ಅಂತ ಬರುತ್ತೆ. ಇದರ ಒಂದು ಎತ್ತರ ಹೆಚ್ಚಾಗುತ್ತೆ. ಹಾಗಾದರೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ = 2πrh ಎನ್ನುವಂಥದ್ದು ನಮಗೆ ಸೂತ್ರ ಸಿಗುತ್ತೆ. ಈ ಒಂದು ಸೂತ್ರಗಳನ್ನು ನೇರವಾಗಿ ಎಕ್ಸಾಮ್ನಲ್ಲಿ ಕೇಳ್ಬೋದು. ಅದಕ್ಕಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಫಾರ್ಮುಲಾಗಳಿವೆ. ಈ ಒಂದು ಫಾರ್ಮುಲಾಗಳು ನಮಗೆ ನೆನಪಿದ್ರೆ ಮಾತ್ರ ಇದಕ್ಕೆ ಸಂಬಂಧಿಸಿದಾಗೆ ನಾವು ಎಕ್ಸಾಂಪಲ್ಗಳನ್ನು ಸಾಲ್ವ್ ಮಾಡ್ಬೋದು. ಸೊ ಅದಕ್ಕಾಗಿ ಈ ಫಾರ್ಮುಲಾಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಇವಾಗ ನೆಕ್ಸ್ಟ್ ನಾವು ಗಮನಿಸಿ ಅನ್ನುವಂಥ ಪಾಯಿಂಟನ್ನು ಕೊಟ್ಟಿದ್ದಾರೆ. ಇನ್ನೊಂದು ಸೂತ್ರ ಕೂಡ ನಮಗೆ ಸಿಗುತ್ತೆ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಯಿತು, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಇದ್ದಾಗ ಸಿಲಿಂಡರ್ಗೆ ಸಂಬಂಧಿಸಿದಂತೆ ಬೇರೇನೂ ಹೇಳದ ಆಗದ ಹೊರತು ಸಿಲಿಂಡರ್ನ ತ್ರಿಜ್ಯದಲ್ಲೇ ಸಿಲಿಂಡರ್ನ ಪಾದದ ತ್ರಿಜ್ಯ ಆಗಿರುತ್ತೆ. ಹಾಗಾದರೆ ಸಿಲಿಂಡರ್ನ ಕೆಳಭಾಗ ಸಹ ಏನಾಗಿದೆ, ಒಂದು ವೃತ್ತವನ್ನು ಹೊಂದಿದೆ. ನಮಗೆ ತಿಳಿದಿರುವ ಹಾಗೆ ತ್ರಿಜ್ಯ ತ್ರಿಜ್ಯವಿರುವ ಎರಡು ವೃತ್ತಗಳು ಈ ಒಂದು ಸಿಲಿಂಡರ್ನಲ್ಲಿ ಇರೋದ್ರಿಂದ ವೃತ್ತದ ವಿಸ್ತೀರ್ಣ ಏನಿದೆ πr² ಅಂತ ಇರ್ತದೆ. ಹಾಗಾಗಿ ಇಲ್ಲಿ ಸಿಲಿಂಡರ್ನ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಎರಡು ವೃತ್ತಾಕಾರದ ವಿಸ್ತೀರ್ಣ ಇರೋದ್ರಿಂದ 2πr², ಯಾಕಂದರೆ ಒಂದು ವೃತ್ತ ಅಂದಾಗ πr² ಬರುತ್ತೆ, ಎರಡು ವೃತ್ತ ಅಂದಾಗ 2πr² ಬರುತ್ತೆ. ಸೊ ನೆಕ್ಸ್ಟ್ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πrh, ಈ ಒಂದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಎರಡೂ ಸೂತ್ರಗಳನ್ನು ನಾವಿಲ್ಲಿ ಕಂಬೈನ್ ಮಾಡಿದಾಗ 2πr × r + h ಎನ್ನುವಂಥದ್ದು ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ = 2πr × r + h ಎನ್ನುವಂಥದ್ದು
ನಮಗೆ 2 ಸೂತ್ರಗಳು ಸಿಗ್ತವೆ. ಈ ಒಂದು ಸೂತ್ರದ ಬೇಸ್ ಮೇಲೆ ಎಕ್ಸಾಂಪಲ್ ಮತ್ತು ಎಕ್ಸಸೈಸ್ ಯಾವ ರೀತಿಯಾಗಿದ್ದಾವೆ ಅಂತ ನೋಡ್ತಾ ಬರೋಣ. ಇವಾಗ ಉದಾಹರಣೆ 3. ಸಾವಿತ್ರಿಯು ವಿಜ್ಞಾನದ ಯೋಜನೆಗಾಗಿ ಸಿಲಿಂಡರ್ ಆಕಾರದ ವಿವಿಧ ಚಿತ್ರದರ್ಶಕ ಮಾದರಿಯನ್ನು ಮಾಡಬೇಕಾಗಿದೆ. ಅವಳು ಚಾರ್ಟ್ನ ಕಾಗದವನ್ನು ಕೆಲಿಡೋಸ್ಕೋಪ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವಾಗಿ ಮಾಡಲು ಬಳಸುತ್ತಾಳೆ. ಅದರ ಉದ್ದ 25 ಸೆಂಟಿಮೀಟರ್, ಅದರ ತ್ರಿಜ್ಯ 3.5 ಸೆಂಟಿಮೀಟರ್ ಇರುವಂತೆ ಕೆಲಿಡೋಸ್ಕೋಪ್ ಮಾಡಲು ಅವಳಿಗೆ ಬೇಕಾಗುವ ಚಾರ್ಟ್ ಕಾಗದದ ವಿಸ್ತೀರ್ಣ ಎಷ್ಟು? π = 22/7 ಅಂತ ಇಲ್ಲಿ ನಾವು ತೆಗೆದುಕೋಬೇಕು ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಸೊ ಒಂದು ಸಿಲಿಂಡರ್ ಆಕಾರದ ಚಿತ್ರದರ್ಶಕ ಕೆಲಿಡೋಸ್ಕೋಪಿ ಮಾದರಿಯನ್ನು ಮಾಡಬೇಕಾಗಿದೆ. ಆ ಚಾರ್ಟ್ನ ಕಾಗದವನ್ನು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನಾಗಿ ಮಾಡಲು ಬಳಸ್ತಾರೆ. ಹಾಗಾದರೆ ಉದ್ದ ಕೊಟ್ಟಿದ್ದಾರೆ, ತ್ರಿಜ್ಯವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಅವಳಿಗೆ ಬೇಕಾಗುವಂತಹ ಚಾರ್ಟ್ ಕಾಗದ ವಿಸ್ತೀರ್ಣ ಎಷ್ಟು ಅಂತ ಪ್ರಶ್ನೆ ಇದೆ. ಓಕೆ, ಪರಿಹಾರ. ಸಿಲಿಂಡರ್ ಆಕಾರದ ಕೆಲಿಡೋಸ್ಕೋಪ್ ಪಾದದ ತ್ರಿಜ್ಯ r = 3.5 ಸೆಂಟಿಮೀಟರ್. ಕೆಲಿಡೋಸ್ಕೋಪ್ನ ಉದ್ದ ಅಥವಾ ಎತ್ತರ h = 25 ಸೆಂಟಿಮೀಟರ್. ಬೇಕಾಗುವ ನಕ್ಷೆಯ ಕಾಗದದ ವಿಸ್ತೀರ್ಣ ಕೆಲಿಡೋಸ್ಕೋಪ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದಾಗ ನಾವು ಸಿಲಿಂಡರ್ ಆಕಾರದಲ್ಲಿ ಇರೋದ್ರಿಂದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದಾಗ ಈ ಒಂದು ಸಿಲಿಂಡರ್ ಆಕಾರದ ಮೇಲೆ ಮತ್ತು ಕೆಳಗಡೆ 2 ಪಾದಗಳು ಓಪನ್ ಆಗಿರ್ತದೆ. ಹಾಗಾಗಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇದರ ಒಂದು ಸೂತ್ರ ಏನಿದೆ? 2πrh ಅಂತ ಇದೆ. 2 × 22/7 × 3.5 × 25 cm² ಎನ್ನುವಂಥದ್ದು. ಇವಾಗ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಸಿಗುವಂಥದ್ದು 550 ಸೆಂಟಿಮೀಟರ್² ಎನ್ನುವಂಥದ್ದು ವಿಸ್ತೀರ್ಣ ಸಿಗುತ್ತೆ. ಓಕೆ, ಇದಕ್ಕೆ ಸಂಬಂಧಿಸಿದಾಗಿ ಎಕ್ಸಸೈಸ್ 13.2 ಡಿಸ್ಕಸ್ ಮಾಡೋಣ. ಇವಾಗ ಮೊದಲನೇ ಪ್ರಶ್ನೆ. ಒಂದು ನೇರ ವೃತ್ತಪಾದ ಸಿಲಿಂಡರ್ನ ಎತ್ತರ 14 ಸೆಂಟಿಮೀಟರ್ ಇದೆ. ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 88 ಸೆಂಟಿಮೀಟರ್² ಆದರೆ ಸಿಲಿಂಡರ್ನ ಪಾದದ ವ್ಯಾಸವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಸಿಲಿಂಡರ್ನ ಎತ್ತರ h 14 ಸೆಂಟಿಮೀಟರ್, ಅದರ ವ್ಯಾಸವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 88 ಸೆಂಟಿಮೀಟರ್². ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರ 2πrh ಅಂತ. ಓಕೆ, ಇವಾಗ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ. ಎರಡನ್ನು ಕೂಡ ನಾವು ಸಮನಾಗಿಸಿದಾಗ 2πrh = 88 ಸೆಂಟಿಮೀಟರ್² ಅಂದಾಗ ಇಲ್ಲಿ ನಮಗೆ ಕೇಳಿರುವಂಥದ್ದು ಏನಿದೆ ಅಂದರೆ ಅದರ ವ್ಯಾಸವನ್ನು ಕೇಳಿದರೆ ನಾವು ತ್ರಿಜ್ಯವನ್ನು ಕಂಡಿದ್ರೆ ವ್ಯಾಸವನ್ನು ಕೂಡ ಕಂಡುಹಿಡಿದಾಗುತ್ತೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 7 1 7 2 ನೆಕ್ಸ್ಟ್ 2 × 22 44 ಆಗುತ್ತೆ. 44 1 44 2 2r = 2, r = 1 ಸೆಂಟಿಮೀಟರ್. ಈ ಒಂದು ಸಿಲಿಂಡರ್ ಆಕಾರದ ತ್ರಿಜ್ಯ ಎನ್ನುವಂಥದ್ದು 1 ಸೆಂಟಿಮೀಟರ್ ಆದರೆ ತ್ರಿಜ್ಯದ 2 ಪಟ್ಟು ಏನಾಗಿರುತ್ತೆ? ವ್ಯಾಸ ಆಗಿರುತ್ತೆ. ಆದ್ದರಿಂದ ಸಿಲಿಂಡರ್ನ ವ್ಯಾಸ d = 2 ಸೆಂಟಿಮೀಟರ್. ಯಾಕಂದರೆ 2r = d. d ಅಂದರೆ ಡಯಾಮೀಟರ್ ಅಂದರೆ ವ್ಯಾಸ. ನೆಕ್ಸ್ಟ್ ಎರಡನೇ ಪ್ರಶ್ನೆ. ಲೋಹದ ಹಾಳೆಯಿಂದ 1 ಮೀಟರ್ ಎತ್ತರ ಮತ್ತು 140 ಸೆಂಟಿಮೀಟರ್ ವ್ಯಾಸವಿರುವ ಒಂದು ಮುಚ್ಚಿದ ಸಿಲಿಂಡರ್ ಆಕಾರದ ನೀರಿನ ತೊಟ್ಟಿಯನ್ನು ಮಾಡಲಾಗುತ್ತಿದೆ. ಅದಕ್ಕಾಗಿ ಬೇಕಾಗುವ ಲೋಹದ ಹಾಳೆಯನ್ನು ಚದರ ಮೀಟರ್ನಲ್ಲಿ ತಿಳಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಕೊಟ್ಟಿರುವಂಥ ದತ್ತಾಂಶ ಏನಿದೆ ಅಂದರೆ ಸಿಲಿಂಡರ್ ಆಕಾರದ ನೀರಿನ ತೊಟ್ಟಿಯ ಎತ್ತರ h ಆಗಿರಲಿ, ತ್ರಿಜ್ಯ r ಆಗಿದೆ. h ಅಂದರೆ ಅದು 1 ಸೆಂಟಿಮೀಟರ್ ಇದೆ, ವ್ಯಾಸ 140 ಸೆಂಟಿಮೀಟರ್ ಇದೆ, ತ್ರಿಜ್ಯ 70 ಸೆಂಟಿಮೀಟರ್ ಇದೆ. ವ್ಯಾಸವನ್ನು ಕೊಟ್ಟಿದ್ದಾರೆ 140 ಸೆಂಟಿಮೀಟರ್ ಅಂತ. ಇದನ್ನು ತ್ರಿಜ್ಯಕ್ಕೆ ಕನ್ವರ್ಟ್ ಮಾಡಿದಾಗ 70 ಸೆಂಟಿಮೀಟರ್ ಆಗುತ್ತೆ. ಸೊ ಇಲ್ಲಿ ಎತ್ತರ ಮೀಟರ್ನಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಈ ಒಂದು ತ್ರಿಜ್ಯವನ್ನು ಕೂಡ ಮೀಟರ್ನಲ್ಲಿ ಕನ್ವರ್ಟ್ ಮಾಡ್ಕೊಂಡಾಗ 70 ಸೆಂಟಿಮೀಟರ್ = ಇದನ್ನು ಮೀಟರಲ್ಲಿ ಕನ್ವರ್ಟ್ ಮಾಡಿದಾಗ 0.7 ಮೀಟರ್ ಆಗುತ್ತೆ. ಸೊ ಬೇಕಾದ ಲೋಹದ ಹಾಳೆಯ ವಿಸ್ತೀರ್ಣ = ನೀರಿನ ತೊಟ್ಟಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ನೀರಿನ ತೊಟ್ಟಿಯ ಅಥವಾ ಸಿಲಿಂಡರ್ ಆಕಾರದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಏನಿದೆ? 2πr (r + h) 2 × 22/7 ರೇಡಿಯಸ್ ಎಷ್ಟಿದೆ? 0.7 ಅಂತ ಇದೆ. (0.7 + 1). ಸೊ ಇದನ್ನು ನಾವೀಗ ಕ್ಯಾಲ್ಕುಲೇಟ್ ಮಾಡಿದಾಗ ಇದು 0.7 + 1 ಅಂದಾಗ ಇದು 1.7 × 0.7 ಕ್ಯಾಲ್ಕುಲೇಟ್ ಮಾಡಿದಾಗ 7.48 ಮೀಟರ್² ಎನ್ನುವಂಥದ್ದು ಸಿಗುತ್ತೆ. ನೀರಿನ ತೊಟ್ಟಿಯನ್ನು
ನೀರಿನ ತೊಟ್ಟಿಯನ್ನು ಮಾಡಲು ಬೇಕಾದ ಹಾಳೆಯ ವಿಸ್ತೀರ್ಣ, ಲೋಹದ ಹಾಳೆಯ ವಿಸ್ತೀರ್ಣ 7.48 ಮೀಟರ್ ಸ್ಕ್ವೇರ್ ಒಟ್ಟು ವಿಸ್ತೀರ್ಣ ನಮಗೆ ಬೇಕಾಗುತ್ತದೆ. ಮೂರನೇ ಪ್ರಶ್ನೆ, ಒಂದು ಲೋಹದ ಕೊಳವೆಯನ್ನು 77 ಸೆಂಟಿಮೀಟರ್ ಉದ್ದವಿದೆ. ಅದರ ಅಡ್ಡ ಸೀಳಿಕೆಯ ಒಳವ್ಯಾಸವು 4 ಸೆಂಟಿಮೀಟರ್, ಹೊರವ್ಯಾಸವು 4.4 ಸೆಂಟಿಮೀಟರ್ ಆದರೆ ಇದರ ಒಳಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಎರಡನೇದು ಹೊರಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಮೂರನೇದು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ನಿಮಗೆ ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಲೋಹದ ಕೊಳವೆ ತಂದಾಗ ಈ ರೀತಿಯಾಗಿದೆ, ಮೇಲ್ಗಡೆ ಮತ್ತು ಕೆಳಗಡೆ ಓಪನ್ ಆಗಿದೆ. ಸೊ ಇಲ್ಲಿ ಇನ್ನರ್ ಸೈಡ್ ಒಳಗಿನ ಸೈಡು ಮತ್ತು ಇದು ಹೊರಗಿನ ಸೈಡ್, ಈ ರೀತಿಯಾಗಿ ಒಳಭಾಗ ಮತ್ತು ಹೊರಭಾಗದ ಬೇರೆ ಬೇರೆ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಒಳಭಾಗ ತಂದಾಗ ನಮಗೆ ಈ ರೀತಿಯಾಗಿ ಇಮ್ಯಾಜಿನೇಷನನ್ನು ಮಾಡ್ಕೋಬೋದು. ಒಳಭಾಗದಲ್ಲಿ ಒಂದು ಸಿಲಿಂಡರ್ ಆಕಾರದ ಸಣ್ಣದಾದ ಒಂದು ಏನಿರುತ್ತೆ ಕೊಳವೆ ಇದೆ ಅಂತ ಅಂದ್ಕೊಳ್ಳಿ. ಸೊ ಈ ರೀತಿಯಾಗಿ ನಾವು ಲೋಹದ ಕೊಳವೆಯ ಉದ್ದ 77 ಸೆಂಟಿಮೀಟರ್, ಅಡ್ಡ ಸೀಳಿಕೆಯ ಒಳವ್ಯಾಸವು 4 ಸೆಂಟಿಮೀಟರ್, ಅಂದರೆ ಈ ಕೊಳವೆ ಈ ರೀತಿಯಾಗಿದೆ ಅಂತ ಅಂದ್ಕೊಳ್ಳಿ. ಇದರ ಒಳಭಾಗ ಏನಿದೆ 4 ಸೆಂಟಿಮೀಟರ್ ಅಂತ ಇದೆ. ಹೊರಭಾಗ ಅಂದಾಗ ಈ ರೀತಿಯಾಗಿ ಕನ್ಸಿಡರ್ ಮಾಡಿ, ಹೊರಭಾಗ 4.4 ಸೆಂಟಿಮೀಟರ್ ಅಂತ ಇದೆ. ಓಕೆ, ಇವಾಗ ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋದಾದರೆ ಒಳಗಿನ ಭಾಗ ಇದಕ್ಕೆ R1 ಅಂತ ಅನ್ನೋಣ, ರೇಡಿಯಸ್ಗೆ ಈ ಒಂದು ಪಾರ್ಟ್ಗೆ R2 ಅಂತ ಹೇಳಿ ಕರೆಯೋಣ. ನೆಕ್ಸ್ಟ್ ಇದು ಒಳಭಾಗದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr1h, ಡಯಾಮೀಟರ್ ಕೊಟ್ಟಿದ್ದಾರೆ ಎಷ್ಟಂತ 4 ಸೆಂಟಿಮೀಟರ್ ಅಂತ. ಇದನ್ನು ರೇಡಿಯಸ್ ಅಂದಾಗ ಅದು 2 ಸೆಂಟಿಮೀಟರ್ ಆಗುತ್ತೆ. 2πr1h 2 × 22/7 × 2 × 77 ಸೆಂಟಿಮೀಟರ್ ಅಂತ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 7 1 7 11, ಇದು 44 ಆಗುತ್ತೆ, ಇದು 22 ಆಗುತ್ತೆ. ಎರಡನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 968 ಸೆಂಟಿಮೀಟರ್ ಸ್ಕ್ವೇರ್ ಒಳಭಾಗದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಅದೇ ರೀತಿಯಾಗಿ ಹೊರಭಾಗದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr2h, ರೇಡಿಯಸ್ ಗೊತ್ತಿದೆ 4.4 ಸೆಂಟಿಮೀಟರ್, ಇದು ಡಯಾಮೀಟರ್, ರೇಡಿಯಸ್ಸು 2.2 ಸೆಂಟಿಮೀಟರ್ ಆಗುತ್ತೆ. 2 × 22/7 × 2.2 × 77. ಸೊ ಇದನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 1064.8 ಸೆಂಟಿಮೀಟರ್ ಸ್ಕ್ವೇರ್ ಎನ್ನುವಂಥದ್ದು ಹೊರಭಾಗದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ. ಮೂರನೇದಾಗಿ ಏನು ಕೇಳಿದರು, ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕೂಡ ಕೇಳಿದರು. ಈ ಒಂದು ಸಿಲಿಂಡರ್ ಆಕಾರದ ಪೂರ್ಣ ಮೇಲ್ಮೈ ವಿಸ್ತೀರ್ಣ = ಒಳಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಹೊರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಸಿಲಿಂಡರ್ ಲೋಹದ ಕೊಳವೆ ಎರಡು ಬದಿಯ ವೃತ್ತಗಳು ಎಲ್ಲವನ್ನು ಕೂಡಿದಾಗ ಪೂರ್ಣ ಮೇಲ್ಮೈ ವಿಸ್ತೀರ್ಣ ನಮಗೆ ಸಿಗುತ್ತೆ. ಸೊ ಒಳಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr1h, ಹೊರ ಪಾರ್ಶ್ವ ಮೇಲ್ಮೈ 2πr2h ಪ್ಲಸ್ 2πr1² - r2². ಸೊ ಮೊದಲೇ ಒಂದು ಒಳಭಾಗದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ 968, ಹೊರಭಾಗದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 1064.4. ಈಗ ಏನನ್ನು ಸಿಲಿಂಡರ್ ಲೋಹದ ಕೊಳವೆ ಎರಡು ಬದಿಯ ವೃತ್ತಗಳನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. 2 × 22/7, R1 ಎಷ್ಟಿದೆ 2.2 ಹೋಲ್ ಸ್ಕ್ವೇರ್ ಮೈನಸ್ R2 ಎಷ್ಟಿದೆ 2² ಅಂತ ಇದೆ. ಸೊ 2.2 ಹೋಲ್ ಸ್ಕ್ವೇರ್ ಅಂದಾಗ 4.84 ಆಗುತ್ತೆ, 2² 4 ಆಗುತ್ತೆ. 4.84ರಲ್ಲಿ 4ಅನ್ನು ಮೈನಸ್ ಮಾಡಿ 0.84 ಆಗುತ್ತೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 5.28 ಆಗುತ್ತೆ. ಸೊ ಈ ಎರಡು ಟರ್ಮನ್ನು ನಾವು ಕೂಡಿದಾಗ 2031.8 ಆಗುತ್ತೆ. ನೆಕ್ಸ್ಟ್ 5.28 ಎರಡನ್ನು ಕೂಡಿದಾಗ 2038.08 cm² ಎನ್ನುವಂಥದ್ದು ಸಿಲಿಂಡರ್ ಆಕಾರದ ಕೊಳವೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ನಮಗೆ ಸಿಗ್ತಾ ಇದೆ. ಓಕೆ ಫ್ರೆಂಡ್ಸ್, ಉಳಿದ ಪ್ರಶ್ನೆಗಳನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್.